ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ಅಲ್ಲಿ ಬೇಸಿಕ್ ಮತ್ತು ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ನಾನಿಲ್ಲಿ ಈ ರೀತಿಯಾದ ಒಂದು ಟೇಬಲ್ ಅನ್ನ ತಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ನೀವು ಯಾವುದೇ ರೀತಿಯ ಟೇಬಲ್ಗೆ ಇಲ್ಲಿ ಫಿಲ್ಟರ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಫಸ್ಟ್ ಕಾಲಮ್ ಅಲ್ಲಿ ಸೀರಿಯಲ್ ನಂಬರ್, ನೇಮ್, ಸಬ್ಜೆಕ್ಟ್ ಮತ್ತು ಸಿಟಿ ಈ ರೀತಿಯಾಗಿ ನಾನಿಲ್ಲಿ ಟೇಬಲ್ ಅನ್ನ ತಗೊಂಡಿದ್ದೀನಿ. ನಾವಿಲ್ಲಿ ಫಿಲ್ಟರ್ ಮಾಡಬೇಕು ಅಂದಾಗ ನೇಮ್ ವೈಸ್ ನಾವಿಲ್ಲಿ ಫಿಲ್ಟರ್ ಮಾಡಬಹುದು. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ನಮ್ಮ ಬಳಿ ಇದ್ದಾಗ ನಾವಿಲ್ಲಿ ಆಲ್ಫಾಬೆಟ್ಸ್ ಪ್ರಕಾರ ನಾವಿಲ್ಲಿ ಫಿಲ್ಟರ್ ಮಾಡಬೇಕಂದಾಗ ಫಿಲ್ಟರ್ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ಅಥವಾ ಸಬ್ಜೆಕ್ಟ್ ವೈಸ್ ಫಿಲ್ಟರ್ ನಾವಿಲ್ಲಿ ಮಾಡಬೇಕು ಅಂದಾಗ, ಅಥವಾ ಸಿಟಿ ವೈಸ್ ನಾವಿಲ್ಲಿ ಫಿಲ್ಟರ್ ಮಾಡಬೇಕು ಅಂದಾಗ ಫಿಲ್ಟರ್ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ನಾವು ಹೆಡ್ಡಿಂಗ್ ಅನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಹೋಮ್ ಟ್ಯಾಬ್ ಅಲ್ಲಿ ಇರುವಂತಹ ಫಿಲ್ಟರ್ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಸಾರ್ಟ್ A to Z ಫಿಲ್ಟರ್ ಅಥವಾ ಸಾರ್ಟ್ Z to A ಫಿಲ್ಟರ್ ಅಥವಾ ಕಸ್ಟಮ್ ಸಾರ್ಟ್ ಅಥವಾ ಫಿಲ್ಟರ್ ಆಪ್ಷನ್. ಇಲ್ಲಿ ನಾವು ಸಾರ್ಟ್ A to Z ಅಥವಾ ಸಾರ್ಟ್ Z to A, ಸಾರ್ಟ್ ಅಸೆಂಡಿಂಗ್ ಆರ್ಡರ್ ಅಥವಾ ಸಾರ್ಟ್ ಡಿಸೆಂಡಿಂಗ್ ಆರ್ಡರ್ ನಾವು ಯಾವ ರೀತಿಯಾಗಿ ಬೇಕಾದರೂ ಫಿಲ್ಟರ್ ಮಾಡಬಹುದು. ನಾವಿಲ್ಲಿ A to Z ಅಂದಾಗ ಆಲ್ಫಾಬೆಟ್ಸ್ ಪ್ರಕಾರ A ಇಂದ Z ವರೆಗೆ ಫಿಲ್ಟರ್ ಆಗುತ್ತೆ. ಅಥವಾ ಸೀರಿಯಲ್ ನಂಬರ್ ಪ್ರಕಾರ 1 to 100. ನೀವಿಲ್ಲಿ ಸೀರಿಯಲ್ ನಂಬರ್ ಅನ್ನ ನೋಡ್ತಾ ಇರಬಹುದು. 1 to 12 ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವಿಲ್ಲಿ ಟೈಪ್ ಮಾಡಿರೋದ್ರಿಂದ ನಾವಿಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಫಿಲ್ಟರ್ ಮಾಡೋಣ. Z to A ಅಥವಾ ಡಿಸೆಂಡಿಂಗ್ ಆರ್ಡರ್ ಅಥವಾ ಹೈಯೆಸ್ಟ್ ಟು ಲೋಯೆಸ್ಟ್ ವ್ಯಾಲ್ಯೂ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫಿಲ್ಟರ್ ಇಲ್ಲಿ ಆಗಿದೆ ಅಂತ. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬಂದಿದೆ. ನೇಮ್, ಪ್ಲೇಸ್, ಸಬ್ಜೆಕ್ಟ್ ಎಲ್ಲ ಇಲ್ಲಿ ಚೇಂಜ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ನಾವಿಲ್ಲಿ ಫಿಲ್ಟರ್ ಅನ್ನ ಮತ್ತೆ ಚೇಂಜ್ ಮಾಡೋಣ. ಹೆಡ್ಡಿಂಗ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವಿಲ್ಲಿ ಫಿಲ್ಟರ್ ಆಪ್ಷನ್ ಅಲ್ಲಿ A to Z ಅಥವಾ ಅಸೆಂಡಿಂಗ್ ಆರ್ಡರ್ ಅಥವಾ ಲೋಯೆಸ್ಟ್ ಟು ಹೈಯೆಸ್ಟ್ ವ್ಯಾಲ್ಯೂ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಂತರ ಸಾರ್ಟ್ ನೀವಿಲ್ಲಿ ನೋಡ್ತಾ ಇರಬಹುದು ಟೇಬಲ್ ಇಲ್ಲಿ ಯಾವ ರೀತಿಯಾಗಿ ಫಿಲ್ಟರ್ ಆಗಿದೆ ಅಂತ. ಅಥವಾ ಹೆಡ್ಡಿಂಗ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಫಿಲ್ಟರ್ ಆಪ್ಷನ್ ಅಲ್ಲಿ ಫಿಲ್ಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಸ್ಮಾಲ್ ಟ್ಯಾಬ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಸೀರಿಯಲ್ ನಂಬರ್ ಈ ಟ್ಯಾಬ್ ಅಲ್ಲಿ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಸೇಮ್ ಆಪ್ಷನ್ಸ್ ನಮ್ಗಿಲ್ಲಿ ಬರುತ್ತೆ. ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ವ್ಯಾಲ್ಯೂ ಅಥವಾ ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ವ್ಯಾಲ್ಯೂ ಅಥವಾ ಸಾರ್ಟ್ ಬೈ ಕಲರ್. ನಾವಿಲ್ಲಿ ಯಾವುದೇ ಸೆಲ್ ಗಳಿಗೆ ಕಲರ್ ಅನ್ನ ಕೊಟ್ಟಿದ್ದಾಗ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು 12 ರೋಸ್ ನಾವಿಲ್ಲಿ ಎಂಟ್ರಿ ಮಾಡಿದ್ದೀವಿ. 12 ರೋಸ್ ಸಹ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಯಾವ ರೋ ಡೀಟೇಲ್ಸ್ ನಮ್ಗಿಲ್ಲಿ ಬೇಕಾಗಿದೆ ಅಥವಾ ಯಾವ ರೋ ಡೀಟೇಲ್ಸ್ ಬೇಡ ಹೈಡ್ ಮಾಡಬೇಕಾಗಿದೆ ನಾವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ನಂತರ ಓಕೆ. ನೀವಿಲ್ಲಿ ನೋಡಬಹುದು 1 to 4th ರೋ ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. ನೀವಿಲ್ಲಿ ನೋಡಬಹುದು 1 to 5th ರೋ ವರೆಗೆ ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. ರೋಗಳು ಹೈಡ್ ಆಗಿದೆ. 6th ರೋ ಇಂದ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾವಿಲ್ಲಿ ಫಿಲ್ಟರ್ ಮಾಡಬಹುದು. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಟೇಬಲ್ ಇಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಸಬ್ಜೆಕ್ಟ್ ವೈಸ್ ನಾವಿಲ್ಲಿ ಫಿಲ್ಟರ್ ಮಾಡಬೇಕು ಅಂದಾಗ ಮ್ಯಾಥ್ಸ್ ಸಬ್ಜೆಕ್ಟ್ ಮಾತ್ರ ನಾವಿಲ್ಲಿ ಫಿಲ್ಟರ್ ಮಾಡಬೇಕಾಗಿದೆ. ನಂತರ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫಿಲ್ಟರ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಥವಾ ಪರ್ಟಿಕ್ಯುಲರ್ ವ್ಯಾಲ್ಯೂ, ಪರ್ಟಿಕ್ಯುಲರ್ ಪ್ಲೇಸ್ ಅಥವಾ ಆಲ್ಫಾಬೆಟ್ಸ್ ಪ್ರಕಾರ ನೇಮ್ ಅಥವಾ ಎಂಪ್ಲಾಯ್ ID ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನಾವಿಲ್ಲಿ ಫಿಲ್ಟರ್ ಮಾಡಬೇಕು ಅಂದಾಗ ಬೇಸಿಕ್ ಫಿಲ್ಟರ್ ಆಪ್ಷನ್ ಅನ್ನ ನಾವು ಈ ರೀತಿಯಾಗಿ ಯೂಸ್ ಮಾಡಬಹುದು. ಈಗ ನಾವು ನೋಡೋಣ ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್ ಅನ್ನ. ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಈ ಟೇಬಲ್ ಅಲ್ಲಿ ಯಾವ ಪ್ರಾಡಕ್ಟ್ ಅನ್ನ ನಾವಿಲ್ಲಿ ಸರ್ಚ್ ಮಾಡಬೇಕಾಗಿದೆ ಅಥವಾ ಯಾವ ಪರ್ಟಿಕ್ಯುಲರ್ ಡೀಟೇಲ್ಸ್ ಅಥವಾ ಯಾವ ಪ್ಲೇಸ್ ಡೀಟೇಲ್ಸ್ ನಾವಿಲ್ಲಿ ನೋಡಬೇಕಾಗಿದೆ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಅಥವಾ ಕಾಪಿ ಪೇಸ್ಟ್ ಸಹ ನೀವಿಲ್ಲಿ ಮಾಡಬಹುದು. ಸಬ್ಜೆಕ್ಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಯಾವ ಸಬ್ಜೆಕ್ಟ್ ನಾವಿಲ್ಲಿ ಸರ್ಚ್ ಮಾಡ್ತಾ ಇದೀವಿ
ನೆಕ್ಸ್ಟ್ ನಾವಿಲ್ಲಿ ಫಿಲ್ಟರ್ ಆಪ್ಷನ್ ಅನ್ನ ನೋಡೋಣ. ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್ ಅಲ್ಲಿ ಎರಡು ರೀತಿಯಾದ ಆಪ್ಷನ್ ನಮಗಿಲ್ಲಿ ಬರುತ್ತೆ. ಫಿಲ್ಟರ್ ದ ಲೀಸ್ಟ್ ಇನ್ ಪ್ಲೇಸ್, ಕಾಪಿ ಟು ಅನದರ್ ಲೊಕೇಶನ್. ಕಾಪಿ ಟು ಅನದರ್ ಲೊಕೇಶನ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಲೀಸ್ಟ್ ರೇಂಜ್ ಅಲ್ಲಿ ನಾವು ಈ ರೀತಿಯಾಗಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ಈ ರೀತಿಯಾಗಿ ಕಾಲಮ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ನಂತರ ಕ್ರೈಟೇರಿಯಾ ರೇಂಜ್ ಅಲ್ಲಿ ನಾವು ಯಾವ ಡೀಟೇಲ್ಸ್ ಅನ್ನ ಸರ್ಚ್ ಮಾಡಬೇಕಾಗಿದೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಪಿ ಟು, ಯಾವ ಸೆಲ್ ಅಲ್ಲಿ ನಮಗಿಲ್ಲಿ ರಿಸಲ್ಟ್ ಬೇಕಾಗಿದೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಮ್ಯಾಥ್ಸ್ ಸಬ್ಜೆಕ್ಟ್ ಇಲ್ಲಿ ನಮಗೆ ಫಿಲ್ಟರ್ ಆಗಿ ಕಾಣಿಸ್ತಾ ಇದೆ. ಸೀರಿಯಲ್ ನಂಬರ್, ನೇಮ್, ಸಬ್ಜೆಕ್ಟ್ ಮತ್ತೆ ಸಿಟಿ. ಸಬ್ಜೆಕ್ಟ್ ಮ್ಯಾಥ್ಸ್ ಸಬ್ಜೆಕ್ಟ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಅಡ್ವಾನ್ಸ್ ಫಿಲ್ಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಈ ಡೀಟೇಲ್ಸ್ ನಾವಿಲ್ಲಿ ಡಿಲೀಟ್ ಮಾಡೋಣ. ನಂತರ ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್, ಕಾಪಿ ಟು ಅನದರ್ ಲೊಕೇಶನ್, ಕ್ರೈಟೇರಿಯಾ ರೇಂಜ್ ಕಾಲಮ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಕ್ರೈಟೇರಿಯಾ ರೇಂಜ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಪಿ ಟು, ಯಾವ ಸೆಲ್ಗೆ ರಿಸಲ್ಟ್ ನಮಗಿಲ್ಲಿ ಬೇಕಾಗಿದೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಸಿಟಿ ಫಿಲ್ಟರ್ ಆಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು MS ಎಕ್ಸೆಲ್ ಅಲ್ಲಿ ಬೇಸಿಕ್ ಮತ್ತು ಅಡ್ವಾನ್ಸ್ ಫಿಲ್ಟರ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.